ಹಾಯ್ ಫ್ರೆಂಡ್ಸ್, ಇವತ್ತು ಇನ್ನೊಂದು ಥರ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ತೋರಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತೀವಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಸ್ಯಾರಿ ಡ್ರಾಪಿಂಗ್ಸು ಬಿಗಿನರ್ಸ್ಗಳು ಅಂದರೆ ಸೀರೆ ಉಡಿಸ್ಲಿಕ್ಕೆ ಬರಲ್ಲ ಅನ್ನೋರಿಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಸೀರೆನ ಎರಡು ಮಾಡ್ಕೊಳ್ಳಿ, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ. ಸೊ ಸ್ವಲ್ಪ ಸೆರಗು ಭಾಗ ಒಂದಿಷ್ಟು, ಹಾಗೆ ಈಚೆ ಭಾಗ ಒಂದಿಷ್ಟು ಬಿಟ್ಕೋಬೇಕಾಗತ್ತೆ. ಆಚೆ ಈಚೆ ಒಂದಿಷ್ಟು ಭಾಗ ಬಿಟ್ಕೊಂಡು ಮಧ್ಯದಲ್ಲಿ ನೆರಿಗೆ ಮಾಡ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ನೀವು ವರಮಹಾಲಕ್ಷ್ಮಿ ಸೀರೆ ಉಡಿಸೋದಾದರೆ ಆದಷ್ಟು ಸ್ವಲ್ಪ ದಪ್ಪವಾಗಿರುವಂಥ ಸೀರೆ ತೊಗೊಳ್ಳಿ, ತೆಳುವಾಗಿರುವ ಸೀರೆ ತೊಗೋಬೇಡಿ. ಫಸ್ಟ್ ಟೈಮ್ ಏನಾದರೂ ಸೀರೆ ಉಡಿಸ್ತೀನಿ ಅಂತ ಹೇಳಿದರೆ ತೆಳುವಾಗ ಸೀರೆ ತೊಗೊಂಡ್ರೆ ಜಾರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಕಷ್ಟ ಆಗಿಬಿಡುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ಯಾವ ಸೀರೆಯಲ್ಲಿ ಬೇಕಾದರೂ ಉಡಿಸ್ಬೋದು. ಇಲ್ಲಿ ನೋಡಿ, ಆಚೆ ಈಚೆ ಸ್ವಲ್ಪ ಭಾಗ ಬಿಟ್ಬಿಟ್ಟು ಮಧ್ಯ ಭಾಗ ಈ ಥರ ಪ್ಲೇಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದೊಂದೇ ಪ್ಲೇಟ್ಸ್ ಮಾಡಿಕೊಂಡು ಅದನ್ನು ಕೈಯಲ್ಲೇ ಐರನ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ ನೀವು ಫಸ್ಟ್ ಟೈಮ್ ಏನಾದರೂ ಸ್ಯಾರಿ ಉಡಿಸ್ತೀನಿ ಅಥವಾ ಸೀರೆ ಉಡಿಸ್ತಾ ಇದ್ದೀನಿ ಬರ್ತಾ ಇಲ್ಲ ಅಂದರೆ ಆದಷ್ಟು ನೀವು ಕಾಟನ್ ಸೀರೆ ತೊಗೊಳ್ಳಿ. ಕಾಟನ್ ಸೀರೆಲಾದರೆ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಟನ್ ಸೀರೆಯಲ್ಲಿ ಹೇಗೆ ಸೀರೆ ಉಡಿಸೋದಂತೂ ಬೇಕಾದರೆ ತೋರಿಸ್ತೀನಿ. ಅದಂತೂ ನಿಮಗೆ ಹೇಳ್ದಾಗ ಕೇಳುತ್ತೆ ಸೀರೆ. ಸೊ ಈ ಥರ ನಿಮಗೆ ಒಂದು 20-30 ಪ್ಲೇಟ್ಸ್ನ ಮಧ್ಯದಲ್ಲಿ ಮಾಡಿಕೊಂಡು ಚೆನ್ನಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಪಿನ್ನಿಂದ ಮೇಲೆ ಮತ್ತು ಕೆಳಗಡೆ. ತುಂಬ ಈಸಿಯಾಗಿ ನಿಮಗೆ ಸೀರೆ ಉಡಿಸುವಂಥದ್ದಿದು. ನಾನು ಬಿಗಿನರ್ಸ್ಗಳಿಗೆ, ನನ್ನ ಚಾನಲಲ್ಲಿ ಸೀರೆ ಉಡಿಸ್ಲಿಕ್ಕೆ ಬರಲ್ಲ ಅನ್ನೋರಿಗೆ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ, ತುಂಬ ಕೈ ಕಾಲು ಅಥವಾ ದಿಬ್ಬಿಣ ಸೀರೆ ಅಥವಾ ಕುತ್ಕೊಂಡಿರೋ ಸೀರೆ ಎಲ್ಲ ಉಡಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥವರಿಗೂ ನಾನು ತೋರಿಸ್ತೀನಿ. ನಿನ್ನೆ ಒಂದು ಕಮೆಂಟ್ ಬಂದಿತ್ತು, ಪದ್ಮಾಸನದಲ್ಲಿ ಕೂರಿಸಿರೋ ಹಾಗೆ ಸೀರೆ ತೋರಿಸಿ ಅಂತೇಳಿ. ಸೊ ತೋರಿಸ್ತೀನಿ ನಾನು. ಅದಕ್ಕೂ ಮುಂಚೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ. ಸೊ ಯಾವ್ದು ಈಸಿ ಮೆಥಡ್ ಇದೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇದನ್ನೆಲ್ಲ ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟು ಕೈಕಾಲೆಲ್ಲ ಅಟ್ಯಾಚ್ ಮಾಡಿ ಪದ್ಮಾಸನದಲ್ಲಿ ಅಥವಾ ಡಬಲ್ ಸ್ಯಾರಿ ಹಾಕ್ಕೊಂಡು ಆ ಥರ ಎಲ್ಲ ಕೂರಿಸೋ ಹಾಗೆ ನೀವು ಮಾಡ್ಕೋಬೋದು. ಸೊ ಎಲ್ಲದನ್ನು ಈ ಥರ ಒಂದು ಟೇಬಲ್ ಅರೇಂಜ್ ಮಾಡಿರ್ತೀವಲ್ಲ ಅದರಲ್ಲಿ ಒಂದು ಭಾಗ ಇಟ್ಬಿಟ್ಟು ಈ ಥರ ಪ್ಲೇಟೆಟ್ನೆಲ್ಲ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಬೇಕಿದ್ರೆ ಗುಂಡು ಪಿನ್ ಯೂಸ್ ಮಾಡ್ಕೊಳ್ಳಿ. ಆಚೆ ಈಚೆ ಏನು ಸೆರಗು ಬಿಟ್ಟಿರ್ತೀವಲ್ಲ ಅದನ್ನು ಈ ಥರ ನೀಟಾಗಿ ಮತ್ತು ಪ್ಲೇಟ್ಸ್ ಮಾಡಿಕೊಂಡು ಪಿನ್ನೆಲ್ಲ ತಕ್ಕೊಬಿಟ್ಟು ಪ್ಲೇಟ್ಸ್ ಮಾಡಿಕೊಂಡು ಅದನ್ನು ಸೆರಗು ರೂಪದಲ್ಲಿ ಹಾಕುವಂಥದ್ದು. ಇವನ್ ನನ್ನ ಹತ್ರ ಹಳೆ ಕೋಲು ಅಂದರೆ ಕಳ್ಸಕ್ಕೆ ಕಟ್ಟಿದ್ದೀನಲ್ಲ, ಆ ಕೋಲು ಮಿಸ್ ಆಗಿದೆ. ಹಾಗಾಗಿ ನಮ್ಮ ಮಗುದು ಜೋಲಿದು ಕೋಲು ಕಟ್ಟಿದ್ದೀನಿ. ನೀವು ಆದಷ್ಟು ಸಣ್ಣ ಕೋಲು ತೊಗೊಳ್ಳಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ, ಆಯಿತಾ. ಸೊ ಎರಡನ್ನೂ ಈ ಥರ ಬಿಟ್ಟಿರ್ತೀವಲ್ಲ ಆಚೆ ಈಚೆ, ಅದನ್ನು ಈ ಥರ ಪ್ಲೇಟೆಡ್ ಮಾಡ್ಕೋಬೇಕಾಗತ್ತೆ. ತುಂಬ ಈಸಿಯಾಗಿ ಸೀರೆ ಉಡಿಸೋ ಮೆಥಡ್ ಇದು. ಏನಾದರೂ ನೀವು ಕಾಟನ್ ಸ್ಯಾರಿ ಅಥವಾ ನಿಮ್ಮ ವರ್ಕ್ ಅಂದರೆ ಒಳ್ಳೆ ಸೀರೆ ಏನಾದರೂ ತೊಗೊಳ್ತೀರಾ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನನಗೆ ಈಚೆ ಸೆರಗು ಕಡೆ ಸ್ವಲ್ಪ ಹಾರ್ಡ್ ಇತ್ತು ಸ್ಯಾರಿ. ಸೊ ಹಾಗಾಗಿ ನೆರಿಗೆ ಸ್ಯಾರಿ ಕೂರಲಿಕ್ಕೆ ತುಂಬ ಕಷ್ಟ ಆಯಿತು. ಸೊ ನೀವು ಚೆನ್ನಾಗಿರುತ್ತೆ ಸೀರೆ ಅಂದರೆ ಮುಂಚೆನೇ ಈ ಥರ ಪ್ಲೇಟೆಡ್ ಮಾಡಿ ಐರನ್ ಮಾಡ್ಕೊಳ್ಳಿ. ಈ ಥರ ಕೇಳಲ್ಲ ಸೀರೆ ಅಂದರೆ. ಸೊ ಆವಾಗ ಸರಿಯಾಗುತ್ತೆ. ನಾವು ಹುಟ್ಟಿನಿಂದ ಏನೂ ಕಲಿಯಲ್ಲ, ಮಧ್ಯೆ ಮಧ್ಯೆ ನೋಡ್ತಾ ಕಲಿಬೇಕಾಗುತ್ತೆ. ಸೊ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅಲ್ಲೇ ಪಿನ್ ಹಾಕಿಬಿಟ್ಟು ಅಲ್ಲಿಂದ ಸರಿ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡಿ, ಸೆರಗನ್ನು ಹಾಕಿರ್ತೀನಲ್ವ, ಹಿಂದ್ಗಡೆ ಭಾಗದಿಂದ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮುಂಭಾಗಕ್ಕೆ ತಗೋಬೇಕಾಗತ್ತೆ. ಎರಡನ್ನೂ ಅಷ್ಟೇ, ಎರಡನ್ನೂ ಅದೇ ಥರ ತಗೊಂಡು ಮಧ್ಯ ಏನು ಬಿಂದಿಗೆ ಕಾಣದೇ ಇರೋ ಹಾಗೆ ಅದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಸ್ವಲ್ಪ ಉದ್ದನೇ ತಗೋಬೇಕಾಗತ್ತೆ, ಯಾಕಂದರೆ ತೊಡೆ ಭಾಗದ ಅಂಶ ಮಾಡಬೇಕಾಗತ್ತೆ ಇಲ್ಲಿ. ಹಾಗಾಗಿ ಮಧ್ಯ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬಿಡಿ ಫಸ್ಟು. ಸೊ ಯಾಕಂದರೆ ಬಿಂದಿಗೆ ಏನು ಕಾಣಬಾರ್ದು ಅಂತ ಹೇಳಿ, ಚೆನ್ನಾಗಿ ಕಾಣುತ್ತೆ ಅವಾಗ. ಬಿಂದಿಗೆ ಏನು ಕಾಣದೇ ಇರೋ ಹಾಗೆ ನೀವು ಅದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಆಮೇಲೆ ಉಳಿದಿರುವಂಥದ್ದು ಬೇಕಾದರೆ ನೀವು ಈ ಥರ ಸೊಂಟದ ಪಟ್ಟಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ನಿಮಗೆ ವಿಡಿಯೋದಲ್ಲಿ ಮಾಡಿ ತೋರಿಸೋದ್ರಿಂದ ನಾನು ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ಒಂದು ದಾರದಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಏನೇ ಮಾಡೋದ್ರಿಂದ ದಾರದಿಂದ ಫಸ್ಟು ನೀವು ಆ ಸೆರಗು ಏನು ಹಾಕಿರ್ತೀರ ಅದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ ಟೈಟಾಗಿ ಸೆಕ್ಯೂರ್. ಈಗ ಆಲ್ಮೋಸ್ಟ್ ಒಂದು ಸ್ಯಾರಿ ಲುಕ್ಕಿಂಗ್ ಬರ್ತಾ ಇದೆ. ಸೊ ಈಗ ಸ್ವಲ್ಪ ತೊಡೆ ಭಾಗ ಅಂದರೆ ಕುತ್ಕೊಂಡಿರುವ ಅಂದರೆ ಚಕ್ಲು ಮಟ್ಟೆ ಹಾಕಿ ಅಮ್ಮನವ್ರು ಕುತ್ತಿರೋ ಹಾಗೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಉಳಿದಿರೋ ಭಾಗನ ಏನಿದೆ ಸ್ಯಾರಿ ಥರ ಈ ಥರ ಸುತ್ತಬಿಟ್ಟು
ಕೆಳಗಡೆ ಹಾಕಿರ್ತೀವಲ್ಲ ಸೀರೆ ಅದರಲ್ಲಿ ಸೇರಿಸುವಂಥದ್ದು. ನೀಟಾಗಿ ಸೇರಿಸ್ಬೇಕಾಗತ್ತೆ. ನಾನು ಹೇಳ್ದಾಗೆ ನೀವು ಯಾವ ಸೀರೆ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾರಿ ಉಡ್ಸೋದು. ಸೊ ನೀವು ಒಳ್ಳೆ ಸೀರೆ ತೊಗೊಂಡ್ರೆ ಚೆನ್ನಾಗೇ ಕೂರುತ್ತೆ. ಸ್ವಲ್ಪ ಈ ಥರ ಜಾರುವಂಥ ಸೀರೆ ಅಥವಾ ಮೈಸೂರು ಸಿಲ್ಕ್ ಸೀರೆ ಎಲ್ಲ ತೊಗೊಂಡ್ರೆ ಸ್ವಲ್ಪ ಉಡ್ಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಕಾಟನ್ ಸೀರೆ ತೊಗೊಂಡ್ರೆ ಚೆನ್ನಾಗೆ ನಿಮಗೆ ಹೇಳ್ದಾಗೆ ಕೇಳುತ್ತೆ ಪ್ಲೀಟೆಡ್ಸು. ಚೆನ್ನಾಗೆ ನಿಮಗೆ ಸೀರೆನೂ ಅಷ್ಟೇ ಡ್ರಾಪಿಂಗ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಅದನ್ನು ಅಷ್ಟೇ ಇನ್ನು ಸರಿಯಾಗಿಲ್ಲ ಅಂದರೆ ನೀಟಾಗಿ ನಾನು ಹೇಳ್ದಾಗೆ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೀಟಾಗಿ ಮಾಡಿ ಅಲ್ಲಿ ಸೇರಿಸುವಂಥದ್ದು. ನೋಡಿ ಈ ಸಲ ಕರೆಕ್ಟಾಗಿ ತೋರಿಸ್ದೆ ಈಚೆತು. ಹಾಗೆ ಕೆಳಗಡೆ ಎಲ್ಲ ನೀಟಾಗಿ ನಾನು ಎಲ್ಲೂ ಪಿನ್ ಯೂಸ್ ಮಾಡಿಲ್ಲ, ನೋಡ್ತಾ ಇರ್ಬೋದು ಒಂದೇ ಪಿನ್ ಯೂಸ್ ಮಾಡಿರೋದು. ನೀಟಾಗಿ ಪ್ಲೇಟೆಡ್ ಮಾಡಿದರೆ ಮುಗೀತು. ಈಗ ನಿಮಗೆ ಹೇಗೆ ಬೇಕೋ ಆ ಥರ ಅಲಂಕಾರ ಮಾಡ್ಕೊಳ್ಳಿ. ನಾನು ಜಸ್ಟ್ ಹಾಗೆ ನಿಮಗೋಸ್ಕರ ತೋರಿಸ್ಲಿಕ್ಕೋಸ್ಕರ ಹಾಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಯಾವಾಗಲೂ ರಿಯಲ್ ಫ್ಲವರ್ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ ಮತ್ತೆ. ಸೊ ಪ್ಲಾಸ್ಟಿಕ್ ಹೂವನ್ನು ಇಟ್ಬಿಟ್ಟು ಯಾವುದೇ ಕಾರಣಕ್ಕೂ ಅಲಂಕಾರ ಮಾಡಬೇಡಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾವ ಥರ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ.